ಕಾಮುಕ ಪುರುಷರ ಲಕ್ಷಣಗಳು. ಮಹಿಳೆಯರೇ, ಕಾಮುಕ ಪುರುಷರ ಬಗ್ಗೆ ನಿಮಗಿರಲಿ ಗಮನ. ನಮ್ಮ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ, ಆದರೆ ಅಪರಾಧಗಳ ಸಂಖ್ಯೆ ಅಷ್ಟೇ ಹೆಚ್ಚಾಗಿದೆ. ಹೌದು, ಪರಿಚಿತರ ಬಳಿ ಮಕ್ಕಳನ್ನು ಬಿಡುವುದು ಕಷ್ಟವಾಗಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿವೆ. ಮಕ್ಕಳು ಎಲ್ಲರನ್ನು ಬೇಗ ನಂಬುವ ಕಾರಣ ಅವರು ಈ ದೌರ್ಜನ್ಯಕ್ಕೆ ಬೇಗ ಒಳಗಾಗುತ್ತಾರೆ. ಮಕ್ಕಳಿಗೆ ಈ ಬಗ್ಗೆ ತಿಳಿಸುವ ಅಗತ್ಯತೆ ಈಗ ಹೆಚ್ಚಿದೆ. ನಿಮ್ಮ ಮಕ್ಕಳಿಗೆ ಕಾಮುಕ ಪುರುಷರ ಲಕ್ಷಣದ ಬಗ್ಗೆ ನೀವು ತಪ್ಪದೆ ತಿಳಿಸಲೇಬೇಕು. ಹಾಗಾಗಿ ತಾಳ್ಮೆಯಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸಾಮಾನ್ಯವಾಗಿ ಹಿರಿಯರಿಗೆ ಗೌರವ ನೀಡುವುದರಿಂದ ಹಿಡಿದು ಶಿಕ್ಷಣ, ಆಹಾರ, ಬಟ್ಟೆ ಎಲ್ಲದರ ಬಗ್ಗೆಯೂ ಪಾಲಕರು ಮಕ್ಕಳಿಗೆ ಮಾಹಿತಿ ನೀಡುತ್ತಾರೆ. ಆದರೆ ಲೈಂಗಿಕ ಶಿಕ್ಷಣದ ಬಗ್ಗೆ ಮಾಹಿತಿ ನೀಡಲು ಹಿಂಜರಿಯುತ್ತಾರೆ. ಆದರೆ ಇದರ ಬಗ್ಗೆ ಅವರಿಗೆ ತಿಳಿಸುವುದು ತುಂಬಾನೇ ಮುಖ್ಯ. ಹಾಗಾದರೆ ಕಾಮುಕ ಪುರುಷರ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 1. ಕೆಲವೊಬ್ಬರು ಮುತ್ತು ಕೊಡಬೇಕಾದರೆ ಮಗುವಿನ ಕೆನ್ನೆಗೆ ಕೊಡುತ್ತಾರೆ ಅಥವಾ ಹಣೆಗೆ ಕೊಡುತ್ತಾರೆ. ಆದರೆ ಅವರು ಪದೇ ಪದೇ ಮಗುವಿನ ತುಟಿಗೆ ಚುಮ್ಮಿಸುತ್ತಿದ್ದರೆ ಅದನ್ನು ಗಮನಿಸಿ ತಕ್ಷಣ ತಡೆಯಿರಿ. ಅವರಿಗೆ ಬುದ್ಧಿ ಕಲಿಸಿ. 2. ಪದೇ ಪದೇ ಹೊಟ್ಟೆಯ ಭಾಗ ಮುಟ್ಟುವುದು ಅಥವಾ ಸೊಂಟವನ್ನು ಮುಟ್ಟುವುದು. ತೊಡೆ ಅಥವಾ ತೊಡೆಯ ಮಧ್ಯದಲ್ಲಿ ಯಾರಾದರೂ ಬಲವಂತವಾಗಿ ಮುಟ್ಟುತ್ತಿದ್ದರೆ ಅದು ಕಾಮುಕ ಪುರುಷರ ಲಕ್ಷಣ. 3. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಮ ಹೆಣ್ಣು ಮಗಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಅವಳೊಂದಿಗೆ ಅಸಭ್ಯವಾಗಿ ನಡೆದುಕೊಂಡರೆ, ಉದಾಹರಣೆಗೆ ಅವಳ ಎದೆಯ ಭಾಗ ಮುಟ್ಟುವುದು, ಅವಳ ತಲೆಯ ಕೂದಲನ್ನು ಮುಟ್ಟುವುದು, ಹೀಗೆ ಮಾಡುತ್ತಿದ್ದರೆ ಅದು ಒಳ್ಳೆಯ ನಡತೆ ಅಲ್ಲ. 4. ಮಗುವಿನ ಕುಟುಂಬದ ಆತ್ಮೀಯ ಸ್ನೇಹಿತರು, ಬಂಧುಗಳು ಇಂಥವರು ಮನೆಗೆ ಬಂದ ತಕ್ಷಣ ನಿಮ್ಮ ಮಗಳಿಗೆ ಕಿರಿಕಿರಿ ಅನಿಸಬಹುದು. ಇಲ್ಲವೇ ಅಲ್ಲಿಂದ ಬೇರೆಡೆಗೆ ತೆರಳಲು ಪ್ರಯತ್ನಿಸಬಹುದು. ಹೀಗಾಗಿ ನಿಮ್ಮ ಮಗಳು ಇಂಥ ವರ್ತನೆ ತೋರ್ಪಡಿಸಿದಾಗ ಸೂಕ್ಷ್ಮವಾಗಿ ಗಮನಿಸಿ. ಈ ಬಗ್ಗೆ ಅವಳ ಬಳಿ ಮುಕ್ತವಾಗಿ ಮಾತನಾಡಿ. ಒಂದು ವೇಳೆ ನಿಮ್ಮ ಅನುಮಾನ ನಿಜವಾಗಿದ್ದರೆ ಎಷ್ಟೇ ಹತ್ತಿರದವರಾಗಿದ್ದರೂ ಅವರೊಂದಿಗಿನ ಸಂಬಂಧ ಕಡಿದುಕೊಳ್ಳುವುದು ಉತ್ತಮ. ಏಕೆಂದರೆ ಮಗುವಿಗೆ ತಾಯಿಯೇ ರಕ್ಷಾ ಕವಚ ಎಂಬುವುದು ನೆನಪಿರಲಿ. 5. ಏನಾದರೂ ಹೇಳಿದರೆ ಅಪ್ಪ ಅಮ್ಮ ಹೊಡೆಯುತ್ತಾರೆ, ಬೈಯುತ್ತಾರೆ ಎಂಬ ಭಯವಿದ್ದರೆ ಅವರು ನಿಮ್ಮೊಂದಿಗೆ ಏನೂ ಹಂಚಿಕೊಳ್ಳುವುದಿಲ್ಲ. ಅವರು ನಿಮ್ಮ ಬಳಿ ಬಂದು ಏನೇ ವಿಷಯವಿದ್ದರೂ ಹೇಳುವಂತಿರಬೇಕು. 6. ಆಕೆಯ ದೇಹದಲ್ಲಿನ ಕೆಲವು ಭಾಗಗಳನ್ನು ಬೇರೆಯವರು ಮುಟ್ಟುವುದು ತಪ್ಪು. ಹೌದು, ಎದೆ ಭಾಗ, ಜನನಾಂಗ, ಪೃಷ್ಠದ ಭಾಗಗಳನ್ನು ಬೇರೆಯವರು ಮುಟ್ಟಬಾರದು. 7. ಆಕೆಯ ಜೊತೆಗೆ ಯಾರಾದರೂ ಅಸಭ್ಯವಾಗಿ ನಡೆದುಕೊಂಡರೆ ಮುಜುಗರ ಪಡದೆ ತಕ್ಷಣ ತಂದೆ ತಾಯಿಗೆ ಹೇಳಬೇಕು ಎಂಬುದನ್ನು ತಿಳಿಸಿ. 8. ಹಸ್ತಲಾಘವ, ಅಪ್ಪುಗೆ ಅಥವಾ ಯಾವುದೇ ದೈಹಿಕ ಸ್ಪರ್ಶವನ್ನು ಅವರು ಇಷ್ಟಪಡದಿದ್ದರೆ ನಿರಾಕರಿಸುವ ಆಯ್ಕೆಯನ್ನು ಅವರು ಹೊಂದಿರುತ್ತಾರೆ. ಅಲ್ಲದೆ ಅನುಮತಿ ಇಲ್ಲದೆ ಅವರ ಚಿತ್ರಗಳನ್ನು ಕ್ಲಿಕ್ ಮಾಡಲು ಯಾರಿಗೂ ಅನುಮತಿಸಬೇಡಿ ಎಂದು ಹೇಳಿ. 9. ಅಪರಿಚಿತರೊಂದಿಗೆ ಹುಷಾರಾಗಿರುವಂತೆ ತಿಳಿಸಿ. ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವವರು 90% ಜನ ಪರಿಚಯಸ್ಥರೇ ಹೊರತು ಅಪರಿಚಿತರಲ್ಲ. ಅಪರಿಚಿತರ ಜೊತೆಗೆ ಯಾವುದೇ ಕಾರಣಕ್ಕೂ ಡ್ರಾಪ್ ತೆಗೆದುಕೊಳ್ಳದಂತೆ ತಿಳಿಸಿ. ಇನ್ನು ಪೋಷಕರು ಬಿಟ್ಟು ಬೇರ್ಯಾರ ಜೊತೆಗೂ ಒಂಟಿಯಾಗಿ ಹೋಗದು ಬೇಡ ಎಂದು ತಿಳಿಸಿ. ಇನ್ನು ಮನೆಯಲ್ಲಿ ಬಿಟ್ಟು ಬೇರ್ಯಾರು ಕೊಟ್ಟ ಚಾಕ್ಲೇಟ್, ಐಸ್ ಕ್ರೀಮ್, ಬೇರೆ ಯಾವುದೇ ವಸ್ತುಗಳನ್ನು ತಿನ್ನದಂತೆ ತಿಳಿ ಹೇಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.